ಮಂಗಳಗೌರಿ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮೆಂತ್ಯ ಭಾತನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ದೊಡ್ಡ ಕಟ್ಟು ತಗೋಬೇಕಾಗತ್ತೆ. ಟೊಮೊಟೊ 2, ಈರುಳ್ಳಿ 2, ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಈರುಳ್ಳಿ. ಇದು ರುಬ್ಬೋದಕ್ಕೆ, ಇದು ಒಗ್ಗರಣೆಗೆ. ಇದು ಕಾಯಿ ಸ್ವಲ್ಪ, ಕಡ ಮಸಾಲ ಸ್ವಲ್ಪ. ಬನ್ನಿ ಮಾಡೋಣ ಹೇಗೆ ಅಂತ ನೋಡಿ. ಫಸ್ಟು ರುಬ್ಕೋಬೇಕಾಗತ್ತೆ. ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ, ಕಾಯಿ ಸ್ವಲ್ಪ. ಒಂದು ಕಾಯಲ್ಲಿ ಅರ್ಧ ತಗೊಳ್ಳಿ ಸಾಕು. ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಾಯಿ ಹಾಕ್ತಾ ಇದ್ದೀವಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಇದನ್ನು ರುಬ್ಬಿಕೊಂಡು ಬರೋಣ. ನೋಡಿ, ರುಬ್ಬಿದಾಗಿದೆ, ಗಂಧ ಥರ ಇದೆ, ನೈಸಾಗಿದೆ. ಈಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕಿದ್ರೆ ಮಾತ್ರ ಟೇಸ್ಟ್ ಇರುತ್ತೆ ಚೆನ್ನಾಗಿ. ನೋಡಿ ಮಾಡಿ ಕಲೀರಿ. ನೋಡಿ, 4 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೊಂಡ್ಮೇಲೆ ಖಡ ಮಸಾಲ ಸ್ವಲ್ಪ ಹಾಕೋಬೇಕಾಗತ್ತೆ. ಪಲಾವ್ ಎಲೆ 2, ಈರುಳ್ಳಿ ಸ್ವಲ್ಪ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡ್ ಆಗೋವರೆಗೂ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸ್ಕಿರಬಾರ್ದು. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಅರ್ಧ ಕಟ್ಟನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯಲ್ಲೂ ಮಾಡಿರ್ತೀರ, ಈ ಸ್ಟೈಲಲ್ಲಿ ಮಾಡಿ ನೋಡಿ. ಟೈಮು ಸೇವ್ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಹೋಗಿ ತಿಂದರೆ ನಿಮಗೆ ಆರೋಗ್ಯ ಕೆಡುತ್ತೆ. ಮನೆಯಲ್ಲೇ ತಿನ್ನೋದ್ರಿಂದ ನಿಮಗೆ 4 ಜನ ತಿನ್ಬೋದು. ನೀವು ಹೋಟ್ಲಲ್ಲಿ ಹೋಗಿ ತಿನ್ನೋದ್ರಿಂದ ಮನೆಯಲ್ಲೇ ತಿನ್ಕೋಬೋದು. ಮಾಡಿ ತಿನ್ನಿ. ಕೆಲವೇ ಜಾಸ್ತಿ ಇಲ್ಲ, ಒಂದು 15ರಿಂದ 20 ನಿಮಿಷದೊಳಗೆ ನಿಮಗೆ ಇದನ್ನು ಮಾಡ್ಕೋಬೋದು. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ, 1.5 ಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆನಾ? ಚಕ್ಕೆ ಲವಂಗ ಎಲ್ಲ ಹಾಕಿದೆ. ಈಗ ಟೊಮೊಟೊ ಹಾಕ್ತಾ ಇದ್ದೀವಿ. ಹಾಕಿ ರುಬ್ಕೊಂಡು, ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿರೋದ್ರಿಂದ ನಿಮಗೆ ಏನು ಮಾಡ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ಸಪ್ರೇಟಾಗೆ. ಈಗ ಟೊಮೊಟೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮೆತ್ತಗೆ ಹಾಕಬೇಕು ಟೊಮೊಟೊ. 1 ಲೋಟ ಅಕ್ಕಿ ನೆನೆಸಿ ಇಟ್ಟಿದ್ವಿ ಅರ್ಧ ಗಂಟೆ ಮುಂಚೆ. ರೈಸ್ಗೆ ಹಾಕೋದ ಅಕ್ಕಿನೇ 1 ಗ್ಲಾಸ್. ಯಾವುದು ಬೇಕಾದರೂ ನೀವು ಅಕ್ಕಿನ ಯೂಸ್ ಮಾಡ್ಕೋಬೋದು. ಒಣಗಿರೋ ಬಟಾಣಿನ ನೆನೆಸಿ ನೋಡಿ ಇವಾಗ ಹಾಕಿರೋದು. ಬಟಾಣಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದರಿಂದ 1.5 ನಿಮಿಷ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಟಾಣಿ ಹಾಕಿದ್ಮೇಲೆ. ಈಗ ನೋಡಿ, ಮಸಾಲೆ ಹಾಕ್ತಾ ಇದ್ದೀವಿ. ಇದು ಹಸ್ಕಿರಬಾರ್ದು, ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅದರಿಂದ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡೋದ್ರಿಂದ ಸ್ವಲ್ಪ ನೀರು ಅಳ್ಳಾಡಿಸಿ ಹಾಕೋದ್ರಿಂದ ನಿಮಗೆ ಮಸಾಲೆ ವೇಸ್ಟ್ ಆಗೋದಿಲ್ಲ.
ಈಗ ಚೆನ್ನಾಗೆ ಹುರ್ಕೋಬೇಕು, ಚೆನ್ನಾಗೆ ಸ್ಮೆಲ್ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮ್ಗೆ ಎಷ್ಟು ಬೇಗ ಎಷ್ಟು ಹಾಕೊಳ್ಳಿ. ಜಾಸ್ತಿ ಹಾಕೋಕೆ ಹೋಗಬೇಡಿ. ಕಡಿಮೆ ಇತ್ತು ಅಂದರೆ ಮಿಕ್ಸ್ ಮಾಡ್ಕೋಬೋದು, ಜಾಸ್ತಿ ಆಯಿತು ಅಂದರೆ ಅಡುಗೆ ವೇಸ್ಟ್ ಆಗುತ್ತಲ್ವ. ನೋಡಿ ಈಗ ಎಷ್ಟು ಘಮ ಬರ್ತಾ ಇದೆ, ಘಮ ಘಮ ಅಂತ. ಆಗಲೇ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ ಇದ್ರ ಜೊತೆಗೆ. ಮೂರು ಗ್ಲಾಸ್ ಹಾಕಿದೆ. ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ 1.5 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ 3 ಗ್ಲಾಸ್ ನೀರು ಹಾಕಬೇಕು. ಈಗ ಸ್ವಲ್ಪ ಮುಚ್ಚಿರ್ತೀವಿ, ಚೆನ್ನಾಗಿ ಮರಳಿಸ್ಕೋಬೇಕು. ಈಗ ಟೇಸ್ಟ್ ನೋಡ್ಕೋಬೋದು. ಉಪ್ಪು ಕಡಿಮೆ ಇತ್ತು ಅಂದರೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಅಕ್ಕಿ ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಇದನ್ನ ಮಾಡಿದ್ಮೇಲೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವೇನು ಮಾಡಿ, ಕ್ಯಾಪ್ನ ಮುಚ್ಕೊಳ್ಳಿ. ಸ್ವಲ್ಪ ಕರ್ಬೇವಿನ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಕ್ಲೋಸ್ ಆಗುತ್ತೆ. ಕ್ಲೀನಾಗೆ ನೋಡಿ ಹಾಕ್ಕೊಳ್ಳಿ ವಿಷಲು. 2 ಕುಗ್ಸ್ಬೇಕಷ್ಟೆ. ಇದಾಗಿದೆ, ಈಗ ವಿಷಿಲ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ನೋಡಿ, ನೋಡೋದಕ್ಕೆ ಎಷ್ಟು ತುಂಬ ಚೆನ್ನಾಗಿದೆ. ಮಾಡಿ ತಿಂದು ಹೇಗೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ ನಾವು ತುಂಬ ಮಾಡ್ತಾ ಇರ್ತೀವಿ. ಮಾಡೋದಕ್ಕೆ ನಿಮ್ಗೆಲ್ಲ ವೀಡಿಯೋಸ್ ಬೇಕು ಅಂದರೆ ನೋಡಿ, ಈಗ ಮೆಂತ್ಯ ಬಾತ್ ಸರ್ವ್ ಮಾಡ್ತಾ ಇದ್ದೀವಿ. ಜೊತೆಗೆ ಕೆಂಪು ಚಟ್ನಿ, ಓಕೆನಾ, ಉಪ್ಪಿನ ಸಾರು, ಖಾರ, ಜೊತೆಗೆ ಮೊಸರು ಬಜ್ಜಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಓಕೆನಾ, ಬನ್ನಿ ತಿನ್ನೋಣ, ಚೆನ್ನಾಗಿರುತ್ತೆ. ಓಕೆನಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ಎಲ್ಲ ಬರಬೇಕು ಅಂತ ಹೇಳಿದ್ರೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.